ನೋಡಿ, ಇದು ನಾಗೊಂಡನಹಳ್ಳಿ ಮುಖ್ಯ ರಸ್ತೆ. ಅಂದರೆ ಇದೊಂದು ಇಲ್ಲಿ ಶಿವನಕುಂಟಮ್ಮನ ಟೆಂಪಲ್ ಇದೆ. ಅಂದರೆ ಶಿವನಕುಂಟಮ್ಮನ ದೇವಸ್ಥಾನ, ಪುರಾತನ ದೇವಸ್ಥಾನ ಇದೆ. ಆ ಟೆಂಪಲ್ ರಸ್ತೆಯಿಂದ ಚನ್ನಸಂದ್ರ ಮತ್ತು ಇಮ್ಮಡಳ್ಳಿ ಕನೆಕ್ಟ್ ಮಾಡೋ ಒಂದು ರಸ್ತೆ ಇದು. ಈ ರಸ್ತೆ ಏನಾಗಿದೆ ಅಂದರೆ ಡ್ರೈನೇಜ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೊಂದು ಈ ಕಡೆಯಿಂದ ಬರೋವಂಥದ್ದೊಂದು ಡ್ರೈನೇಜ್ ಮಾಡಿದ್ದಾರೆ. ಬಟ್ ಇದು ಫುಲ್ಲು ಬ್ಲಾಕ್ ಆಗಿ ಮುಂದಕ್ಕೆ ನೀರು ಹೋಗ್ತಾಯಿಲ್ಲ. ಮುಂದೆ ಏನು ಬ್ಲಾಕ್ ಆಗಿದೆಯೋ ಏನೋ ಅಂತ ಗೊತ್ತಿಲ್ಲ. ನೋಡೋಣ, ಅದನ್ನು ನೋಡೋಣ. ಅಕ್ಕ, ಅದೇನು ಬ್ಲಾಕ್ ಆಗಿದೆಯಾ? ಅದು ನೀರು ಹೋಗ್ತಾ ಇರೋದು? ಹಾಗೆ ಇದು NVT ಅಂತ ಒಂದು ವಿಲ್ಲಾಗಳಿದೆ. ಇದು NVT ವಿಲ್ಲಾಗಳಿಂದ ಮುಖಾಂತರ ಹೋಗಬೇಕು. ಆದರೆ ನೀರು ಹೋಗ್ತಾ ಇಲ್ಲ. ಈಗ ಮಳೆಗಾಲ ಶುರುವಾಗಿದೆ. ನಿಮಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಈಗ ಮಾನ್ಸೂನ್ಗೆ ಏನೇನು ಮಾಡಬೇಕು ಅಂದರೆ ಮಳೆಗೆ ಬರೋಕ್ಕೆ ಮುಂಚೆ ಏನೇನು ಮಾಡಬೇಕು ಅಂತ ಗೊತ್ತಿರುತ್ತೆ ಎಲ್ಲರಿಗೂ ಸಾಮಾನ್ಯವಾಗಿ. ಆದರೆ ನಮ್ಮ ಅಧಿಕಾರಿಗಳಿಗೆ ಯಾಕೆ ಗೊತ್ತಿಲ್ವೋ ಗೊತ್ತಿಲ್ಲ. ಒಂದನೇ ಪಾಯಿಂಟು. ಎರಡನೇದು ಬಂದ್ಬಿಟ್ಟು ಚನ್ನಸಂದ್ರ ಕಡೆಗೆ ಹೋಗೋವಂಥಕ್ಕೆ ಒಂದು ಡ್ರೈನೇಜ್ ಮಾಡಿದ್ದಾರೆ. ಇದು ನೋಡಿ, ಇದು ಕನೆಕ್ಟ್ ಆಗಿಲ್ಲ. ಇದಕ್ಕೆ ಕನೆಕ್ಟ್ ಆಗಿಲ್ಲ. ಮತ್ತು ಫುಲ್ಲು ಡಬ್ರೀಸ್ ಹಾಕಿದ್ದಾರೆ ನೋಡಿ. ಎಲ್ಲ ಈ ಥರ ಅರ್ಧಂಬರ್ಧ ಕೆಲಸ. ಈ ಸಿಸ್ಟಮ್ನ ಯಾಕೆ ಮಾಡಿದ್ರು ಮತ್ತು ಯಾರು ಪ್ಲ್ಯಾನ್ ಕೊಟ್ಟರು ಅಂತಲೇ ಗೊತ್ತಿಲ್ಲ. ಇದೇನು ನಮ್ಮ ಇಲ್ಲಿರೋವಂಥ ಇಂಜಿನಿಯರ್ಸೇ ಕೊಟ್ಟರು ಅಥವಾ ಅಮೇರಿಕಾ ಯೂನಿವರ್ಸಿಟಿಯಿಂದ ಓದ್ಕೊಂಬಂದಿರೋ ಇಂಜಿನಿಯರ್ಸೇ ಮಾಡಿಸಿದ್ರು ಗೊತ್ತಿಲ್ಲ. ಹೋಗಲಿ, ಯಾರಾದರೂ ಮಾಡಲಿ, ತೊಂದರೆ ಇಲ್ಲ. ಆದರೆ ಈ ಡ್ರೈನೇಜ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿದೆಯಾ ಇಲ್ವಾ, ಎಲ್ಲಿಂದ ಎಲ್ಲಿಗೆ ಮಾಡಿದ್ದಾರೆ ಅಂತ ಈಗ ನಾವು ಟೆಂಡರ್ ಅಪ್ರೂವಲ್ ಮಾಡಿರ್ತಾರೆ. ಯಾರು ಟೆಂಡರ್ ಅಪ್ರೂವಲ್ ಆಗಿದೆ ಆ ವ್ಯಕ್ತಿ ಇದನ್ನು ಕಂಪ್ಲೀಟಾಗಿ ಮಾಡಬೇಕು. ಅಥವಾ ಮಾಡಿದ್ದನ್ನು ಇಲ್ವ ಅಂತ ನೋಡಬೇಕು. ನೋಡಿ, ಅಟ್ಲೀಸ್ಟ್ ಬಂದು ಪರಿಶೀಲನೆ ಮಾಡದೇ ಇರೋ ಅಷ್ಟು ನಮ್ಮ ಅಧಿಕಾರಿಗಳು ಇದ್ದಾರೆ. ಏನು ಪ್ರಯೋಜನ ಇದು ಮಾಡಿ? ಏನು ಪ್ರಯೋಜನ? ಇದು ಸಾರ್ವಜನಿಕರ ತೆರಿಗೆ ಹಣ ಅಂತ ಒಂದು ಕಾಮನ್ ಸೆನ್ಸ್ ಇರಬೇಕು. ಮತ್ತು ಇಲ್ಲಿ ಎಲ್ಲೆಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ ಅಲ್ಲಿಂದ ತಂದು ಡೆಬ್ರೀಸ್ ಅಂದರೆ ಮಣ್ಣು, ಮಸಿ, ಕಲ್ಲು, ಗಾಜು ಎಲ್ಲ ತಂದು ಇಲ್ಲಿ ಹಾಕಿದ್ದಾರೆ. ಅಟ್ಲೀಸ್ಟ್ ಇಲ್ಲೊಂದು ಯಾವುದಾದ್ರೂ ಇಲ್ಲಿ ಈ ರಸ್ತೆಗೆ ಅಥವಾ ಈ ರಸ್ತೆಗೆ ಒಂದು ಯಾವುದಾದ್ರೂ ಕ್ಯಾಮ್ರಾ, 1-2 ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ಯಾರು ಹಾಕ್ತಾಯಿದ್ದಾರೆ ಅಂತ ಡೈಲಿ ದಿನ ಬೆಳಗ್ಗೆ ಆದರೆ ಚೆಕ್ ಮಾಡಿಕೊಂಡ್ರೆ ಯಾರು ಬಂದರು, ಯಾರು ಗಾರ್ಬೇಜ್ ಹಾಕಿದ್ರು, ಯಾರು ಡಬ್ರೀಸ್ ಹಾಕಿದ್ರು, ಯಾವ ಗಾಡಿ ಬಂತು ಅಂತೇಳಿ ಫೈಂಡ್ ಔಟ್ ಮಾಡ್ಬೋದು. ಅದನ್ನು ಮಾಡ್ತಾಯಿಲ್ಲ ನೋಡಿ. ಇದು ಇಲ್ಲಿಗೆ ಲಾಸ್ಟು. ಈ ಕಡೆ ಮುಂದಕ್ಕೆ ನೋಡಿ, ಅದಕ್ಕೆ ಕನೆಕ್ಟ್ ಮಾಡಿಲ್ಲ ನೋಡಿ. ಇಲ್ಲಿ ಹೋಗಬೇಕು, ಅದಕ್ಕೂ ಕನೆಕ್ಟ್ ಮಾಡಿಲ್ಲ. ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಇಲ್ಲ, ಆ ಕಡೆ ಒಂದು ಚನ್ನಸಂದ್ರಕ್ಕೆ ಹೋಗೋ ರಸ್ತೆ ಇದೆ, ಮತ್ತು ನಾಗೊಂಡಹಳ್ಳಿ ಕಾಲೋನಿ ಮತ್ತು ನಾಗೊಂಡಹಳ್ಳಿಗೆ ಹೋಗೋ ರಸ್ತೆ ಇದೆ. ಇದಕ್ಕೂ ಕನೆಕ್ಟ್ ಮಾಡಿಲ್ಲ. ಅಥವಾ ಈ ಕಡೆ ಚನ್ನಸಂದ್ರಕ್ಕೆ ಹೋಗೋ ಡ್ರೈನೇಜ್ಗೂ ಕನೆಕ್ಟ್ ಮಾಡಿಲ್ಲ. ಈ ಡ್ರೈನೇಜು ಈ ಥರ ಡ್ರೈನೇಜ್ಗಳು ಮಾಡಿ ಯಾಕೆ ತೆರಿಗೆ ಹಣನ ನೀರಲ್ಲಿ ಹೋಮ ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ. ಅಟ್ಲೀಸ್ಟು ಟೆಂಡರ್ ಆದಮೇಲೆ ಇದಾಗಿದೆಯಾ ಇಲ್ವಾ ಕೆಲಸ ಅಂತ ಚೆಕ್ ಮಾಡ್ತಾಯಿಲ್ಲ. ಎರಡನೇ ವಿಷಯ, ಇಷ್ಟೊಂದು ಡಬ್ರೀಸು ಹಾಕೋವರೆಗೂ ಯಾರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ದಿನ ಗಾರ್ಬೇಜು ಕ್ಲೀನ್ ಮಾಡೋವಂಥ ಪೌರ ಕಾರ್ಮಿಕರು ಈ ರಸ್ತೆಯಲ್ಲಿ ಓಡಾಡ್ತಾರೆ. ಅಟ್ಲೀಸ್ಟ್ ಅವರು ಇಂಜಿನಿಯರ್ಗೆ ಇನ್ಫಾರ್ಮ್ ಮಾಡಬೇಕು, ಇಲ್ಲ ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡಿಬಿಟ್ಟು ಇದನ್ನು ತೆರವುಗೊಳಿಸೋವಂಥ ಕೆಲಸ ಆದರೂ ಮಾಡಬೇಕು. ಇಲ್ಲ ಗಾಡಿಯವ್ರನ್ನ ಹಿಡಿದು ಫೈನ್ ಹಾಕುವಂಥ ಕೆಲಸ ಆದರೂ ಮಾಡಬೇಕು. ಯಾವುದೂ ಆಗ್ತಾಯಿಲ್ಲ. ಇದನ್ನು ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಷ್ಟೊಂದು ಅವ್ಯವಹಾರಗಳು ನಡೀತಾ ಇದೆ. ಕಾರಣ ಏನು ಅಂತ ಗೊತ್ತಿಲ್ಲ. ಅಧಿಕಾರಿಗಳು ಅಟ್ಲೀಸ್ಟ್ ಸ್ವಲ್ಪನಾದರೂ ಜವಾಬ್ದಾರಿತನ ತಗೊಂಡು ಕೆಲಸ ಮಾಡಬೇಕು. ದಯಮಾಡಿ ಇದನ್ನು ಒಂದು ಚಾಲೆಂಜಾಗಿ ತೊಗೋಬೇಕು ನೀವು.
ಸುಮ್ಮನೆ ಸಂಬಳ ಒಂದು ತೊಗೊಂಡ್ರೆ ಸಾಲದು ಚಾಲೆಂಜಾಗಿ. ಇಂಥ ಕೆಲಸಗಳನ್ನ ಸಣ್ಣ ಪುಟ್ಟ ಕೆಲಸಗಳನ್ನ ಚಾಲೆಂಜಾಗಿ ತೊಗೊಂಡು ಮಾಡಿದ್ರೆ ತುಂಬ ಒಳ್ಳೇದು ರೀ. ನಮಗೆ ತಾನೇ ನಾವು ನೀವು ಇಲ್ಲೇ ನಾವೇ ಬದುಕೋದಿಲ್ಲ. ಇನ್ನೇನು ಹೊರಗಡೆ ಅಮೇರಿಕಾಯಿಂದ ಏನಾದ್ರು ಬರ್ತಾರಲ್ಲ, ಆಫ್ರಿಕಾಯಿಂದ ಯಾರಾದರೂ ಬರ್ತಾರಾ? ಯಾರು ಬರೋಲ್ಲ. ದಯಮಾಡಿ ಇಂಜಿನಿಯರ್ಗಳು, GBA ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನ ಸಂಪೂರ್ಣವಾಗಿ ಬಂದು ಪರಿಶೀಲನೆ ಮಾಡಬೇಕು. ಟೆಂಡರ್ ಆದಂಥ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡಿದಾನ ಇಲ್ವಾ ಅಂತ ಮಾಡಬೇಕು, ನೋಡಬೇಕು. ಅದಾದಮೇಲೆ ಅವ್ರಿಗೆ ಬಿಲ್ ಕೊಡೋ ಅಂಥ ಕೆಲಸ ಆಗಬೇಕು. ನೋಡೋಣ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸ್ತೀನಿ. ಇಷ್ಟು ಇವತ್ತಿನ ವಿಷಯ. ಇಷ್ಟು ಅಧ್ವಾನ ಆದರೆ ಹೆಂಗೆ ಮಾಡೋದು? ಅಟ್ಲೀಸ್ಟ್ ಒಂದು ಕ್ಯಾಮ್ರಾಗಳಾದರೂ ಹಾಕ್ಬೋದು. ಕ್ಯಾಮ್ರಾಗಳು ಹಾಕಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಯಾವ ಗಾಡಿ ಬರುತ್ತೆ? ಅಟ್ಲೀಸ್ಟ್ ಇಲ್ಲಿ ವೆಹಿಕಲ್ ಓಡಾಡ್ತಾ ಇದೆ, ಒಂದು ಕ್ಯಾಮ್ರಾ ಇದೆ ಅಂತ ಭಯ ಇರ್ತದೆ, ಕಳ್ತನ ಆಗಲ್ಲ. ಆಕ್ಸಿಡೆಂಟ್ಗಳಾದರೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಒಂದು ಸುರಕ್ಷಿತ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ನಾವು ಹೇಳ್ಬೇಕೋ ಅಥವಾ ಅವರೇ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ. ಧನ್ಯವಾದಗಳು. ಸಂಬಂಧಪಟ್ಟ ಅಧಿಕಾರಿಗೆ ವಿಡಿಯೋ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.